ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ತೂಪುಗೆರೆ ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಗಳು ಜಯ ಸಾಧಿಸಿದ ಹಿನ್ನೆಲೆ ಜೆಡಿಎಸ್ ಕಚೇರಿಯಲ್ಲಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ನಡೆಯಿತು. ಚುನಾವಣೆ ಸಮೀಪಿಸುತ್ತಿದ್ದಂತೆ ಮಿತ್ರ ಪಕ್ಷಗಳು ಮೈಕೊಡವಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲೇಬೇಕು ಎನ್ನುವ ದೃಢ ಸಂಕಲ್ಪದಿಂದ ಒಗ್ಗಟ್ಟಾಗಿ ನಿಂತು ಎಲ್ಲಾ ಚುನಾವಣೆಯಲ್ಲೂ ಗೆಲುವು ಸಾಧಿಸುವ ಗುರಿ ಹೊಂದಿದ ಹಿನ್ನೆಲೆ ತೂಬಗೆರೆ ಹೋಬಳಿ ವಿಎಸ್ಎಸ್ಎನ್ ಸಂಘದ ಎನ್ಡಿಎ ಅಭ್ಯರ್ಥಿಗಳು ಆಯ್ಕೆಯಾಗಿರುವುದು ಸಾಕ್ಷಿಯಾಗಿದೆ. ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮಾತನಾಡಿ, ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿ ಪಕ್ಷ ಜಯ ಸಾಧಿಸಿ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಮೂಡಿಸಿದೆ. ತೂಬುಗೆರೆ ವಿಎಸ್ಎಸ್ಎನ್ ಪ್ರಾರಂಭ ಆದಾಗಿಂದ ಕಾಂಗ್ರೆಸ್ ಆಡಳಿತದಲ್ಲಿದ್ದು ಈಗ ಬಿಜೆಪಿ ಜೆಡಿಎಸ್ ಎಲ್ಲಾ ಮುಖಂಡರ ಒಗ್ಗಟ್ಟಿನಿಂದ ಮೈತ್ರಿ ಪಕ್ಷ ತನ್ನ ತೆಕ್ಕೆಗೆ ಪಡೆದಿದೆ. ಮುಂದಿನ ಚುನಾವಣೆಯಲ್ಲೂ ಎಲ್ಲಾ ಮುಖಂಡರು ಒಗ್ಗಟ್ಟಿನಿಂದ ರಾಜ್ಯ, ಜಿಲ್ಲೆ ಮತ್ತು ತಾಲೂಕು ಹಂತದಲ್ಲಿ ಜಯಬೇರಿ ಸಾಧಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದರು. ಸೊಸೈಟಿಯ ಎಲೆಕ್ಷನ್ನಲ್ಲಿ ತೂಬಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ತೂಬಗೆರೆ ಹೋಬಳಿಯಲ್ಲಿ ಪ್ರಪ್ರಥಮ ಬಾರಿಗೆ ತೂಬಗೆರೆ ಪಟ್ಟಣದಲ್ಲಿ ವಿಎಸ್ಎಸ್ಎನ್ ಸೊಸೈಟಿ ಸ್ಥಾಪನೆ ಆದಾಗಿನಿಂದ ಇವತ್ತಿನವರೆಗೂ ನಮ್ಮ ಪಕ್ಷ BJP ಆಗಿರಲಿ ಅಥವಾ JDS ಆಗಿರಲಿ ಎರಡೂ ಕೂಡ ಅಲ್ಲಿ ಅಧಿಕಾರಕ್ಕೆ ಬಂದಿರಲಿಲ್ಲ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ NDA ಪಕ್ಷ ಅಂದರೆ BJP ಮತ್ತು JDS ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ನಾವು ಚುನಾವಣೆ ಗೆದ್ದೇ ಗೆಲ್ಲಬೇಕು ಅಂತ ಆ ಭಾಗದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳು, ಎರಡೂ ಪಕ್ಷದ ಮುಖಂಡರುಗಳು, BJPಯಿಂದ ನಮ್ಮ ಮುನಿಯಪ್ಪಣ್ಣವರು, ಕಿಟ್ಟಿಯವರು ಮತ್ತು ಅವರೆಲ್ಲ ಮುಖಂಡರುಗಳು ಮತ್ತು ನಮ್ಮ JDSಯಿಂದ ಬಾಬಣ್ಣವರು, ದೇವರಾಜಣ್ಣವರು ಮತ್ತು ನಮ್ಮ ಎಲ್ಲ ಮುಖಂಡರು, ನಾಗರಾಜಣ್ಣವರು, ಗೌರೀಶ್ನವರು ಎಲ್ಲ ಒಟ್ಟಿಗೆ ಮುಖಂಡರುಗಳು ಸೇರಿ ಚುನಾವಣೆಯನ್ನು ಒಗ್ಗಟ್ಟಾಗಿ ಎದುರಿಸಿ ಇವತ್ತು ಪ್ರಪ್ರಥಮ ಬಾರಿಗೆ ತೂಬಗೆರೆ ವಿಎಸ್ಎಸ್ಎನ್ ಸೊಸೈಟಿಯನ್ನು ಅಧಿಕಾರ ಹಿಡಿಯುವಂಥ NDA ಪಕ್ಷದ ಮೈತ್ರಿ ಪಕ್ಷ ಒಗ್ಗಟ್ಟಾಗಿ ಚುನಾವಣೆಯಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನು ಬಿಜೆಪಿ ಮುಖಂಡ ಓಬದೇನಹಳ್ಳಿ ಮುನಿಯಪ್ಪ ಮಾತನಾಡಿ, ರಾಷ್ಟ್ರದಲ್ಲಿ ಮೋದಿಜಿರವರ ಕೈ ಬಲಪಡಿಸಲು ಕುಮಾರಣ್ಣ ಮತ್ತು ದೇವೇಗೌಡರು ಸಜ್ಜಾಗಿದ್ದು ರಾಜ್ಯದಲ್ಲಿ ಮೈತ್ರಿ ಅಭ್ಯರ್ಥಿಗಳು ಜಯ ಸಾಧಿಸುವಲ್ಲಿ ಸಫಲರಾಗುತ್ತಿದ್ದಾರೆ. ಅದರಂತೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ಬರುವುದು ಖಚಿತ. ಕಾಂಗ್ರೆಸ್ ಎದುರಿಸಲು ಎಲ್ಲಾ ರೀತಿಯಲ್ಲೂ ಸಜ್ಜಾಗಿದೆ. ಅದಕ್ಕೆ ಕಾರ್ಯಕರ್ತರು ಒಗ್ಗಟ್ಟಿನ ಪ್ರದರ್ಶನ ತೋರಿ ಅಧಿಕಾರ ಹಿಡಿಯಲು ಸಹಕಾರಿಯಾಗಿ ಎಂದು ತಿಳಿಸಿದರು. ಮಾನ್ಯ ಕುಮಾರಣ್ಣರು ಮೋದಿಜಿಯವರ ಒಂದು ನೇತೃತ್ವದಲ್ಲಿ ದೇಶ ಕಟ್ಟುವಂಥ ಕೆಲಸ, ದೇಶ ಉಳಿಸುವಂಥ ಕೆಲಸ, ದೇಶದ ಆಂತರಿಕ ಭದ್ರತೆಗೆ ಯಾರು ಧಕ್ಕೆ ತರ್ತಾರೆ ನಿರಂತರವಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಅನೇಕ ರಾಷ್ಟ್ರೀಯ ಒಂದು ರಾಜ್ಯದ ಪಕ್ಷಗಳು ಏನು ಪ್ರಾದೇಶಿಕ ಪಕ್ಷಗಳೇನಿದೆ ಇವೆಲ್ಲರೂ ಸೇರಿ ಮೋದಿಯವರಿಗೆ ಬೆಂಬಲ ಕೊಡೋ ಜೊತೆಗೆ ಆಯಾ ರಾಜ್ಯಗಳಲ್ಲಿ BJP ಮತ್ತು ಆಯಾ ಸ್ಥಳೀಯ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಡೋ ಮುಖಾಂತರ ಕಾಂಗ್ರೆಸ್ಸನ್ನು ಎದುರಿಸುವಂಥ ಕೆಲಸ ಇಡೀ ದೇಶದಲ್ಲಿ ಆಗ್ತದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಆಗ್ತಾಯಿದೆ. ವಿಶೇಷವಾಗಿ ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಮತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ತೂಬಗೆರೆಯಲ್ಲಿ ಇವತ್ತು ಇದೇ ಪ್ರಥಮ ಬಾರಿಗೆ ನಮ್ಮ ಮಾಜಿ ಶಾಸಕ ಹೇಳ್ದಂಗೆ ಇವತ್ತು BJP ಮತ್ತು JDS ಎಲ್ಲ ಮುಖಂಡರುಗಳು ಸೇರಿ ಏನೇ ಆಗಲಿ ಈ ಸರಿ ನಮ್ಮ NDA ಪಕ್ಷಕ್ಕೆ ತಗೊಳ್ಬೇಕು. ಅದು ತಗೊಳ್ಳೋದ್ರ ಮುಖಾಂತರ ಮುಂದಿನ ಚುನಾವಣೆಗೆ ಒಂದು ದಿಕ್ಸೂಚಿ ಆಗೋದನ್ನ ತೋರಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಂಜುನಾಥ್, ತಾಲೂಕು ಅಧ್ಯಕ್ಷ ಮಹೇಶ್, ಕಾರ್ಯಾಧ್ಯಕ್ಷ ರವೀಂದ್ರ, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಬಿಜೆಪಿ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಇದ್ದರು. ವಿನಯ್, ಪ್ರಗತಿ ಟಿವಿ, ದೇವನ.